ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ನಾವು ಎ, ಆ್ಯನ್ ಮತ್ತು ದ ಅನ್ನೋ ಚಿಕ್ಕ ಪದಗಳನ್ನು ತುಂಬ ಬಳಸ್ತೇವೆ. ಸೊ ಅದಕ್ಕೆ ನಾವು ಏನು ಅಂತೀವಿ, ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಆರ್ಟಿಕಲ್ಸ್ ಅಂದರೆ ಲೇಖನಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಆರ್ಟಿಕಲ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಈಸಿ ಎಕ್ಸಾಂಪಲ್ ಜೊತೆ ಕಲಿಯೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಎ, ಆ್ಯನ್ ಮತ್ತು ದ ಈ ಪದಗಳನ್ನು ನಾವು ಆರ್ಟಿಕಲ್ಸ್, ಲೇಖನಗಳು ಅಂತ ಕರಿತೀವಿ. ಆರ್ಟಿಕಲ್ಸ್ ಕಮ್ ಬಿಫೋರ್ ನೌನ್ಸ್. ಲೇಖನಗಳು ನಾಮಪದದ ಮೊದಲು ಬರುತ್ತವೆ. ಏಕೆ ಅಂತ ಕೇಳ್ಬೋದು ನೀವು. ಇವು ನಾಮಪದಗಳ ಮುಂಚೆ ಬಂದಾಗ ಒಂದು ವಾಕ್ಯಕ್ಕೆ ಒಂದು ಕರೆಕ್ಟ್ ಅರ್ಥವನ್ನು ಕೊಡುತ್ತವೆ. ಓಕೆ, ಸೊ ವೆನ್ ಎವರ್ articles come before noun, they give proper or correct meaning to the sentence. There are two types of articles. ಲೇಖನಗಳಲ್ಲಿ ಎರಡು ವಿಧಗಳಿವೆ. The first one is indefinite article. ಅನಿರ್ದಿಷ್ಟ ಲೇಖನಗಳು. ಅನಿರ್ದಿಷ್ಟ ಲೇಖನಗಳು ಅಂದರೆ ಅದರಲ್ಲಿ ಎ ಮತ್ತು ಆ್ಯನ್ ಪದಗಳನ್ನು ನೋಡಬಹುದು. ಸೊ ಎ ಆ್ಯಂಡ್ ಆ್ಯನ್ ಆರ್ indefinite article. Second one is definite article, ಅಂದರೆ ನಿರ್ದಿಷ್ಟ ಲೇಖನಗಳು. ಸೊ ಇದರಲ್ಲಿ ಒಂದೇ ಒಂದು THE ದ. ಈ ದ ಆರ್ಟಿಕಲ್ನ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಎ ಮತ್ತು ಆ್ಯನ್ನ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಈಗ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಕಲಿಯೋಣ. ಸೊ ಎ ಮತ್ತು ಆ್ಯನ್ ಈ ಎರಡು ಪದಗಳು ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ, ಅಂದರೆ ಅನಿರ್ದಿಷ್ಟ ಲೇಖನಗಳು ಅಂತ ಕರಿತೀವಿ ಎ ಮತ್ತು ಆ್ಯನ್ನ. ಯಾಕೆ ಅಂದರೆ ಅವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಮಾತನಾಡುತ್ತವೆ. ಅದಕ್ಕೆ ನಾವು ಎ ಮತ್ತು ಆ್ಯನ್ ಈ ಎರಡು ಪದಗಳನ್ನು ಅನಿರ್ದಿಷ್ಟ ಲೇಖನಗಳು ಅಂತ ಹೇಳ್ತೀವಿ. ವೈ ವಿ ಕಾಲ್? ಬಿಕಾಸ್ ದೇ ಟಾಕ್ ಇನ್ ಜನರಲ್ ಆಫ್ ಅ ಪರ್ಸನ್ ಆರ್ ಅ ಥಿಂಗ್. ಉದಾಹರಣೆಗೆ ಅ ಡಾಕ್ಟರ್ ಅಂತ ಹೇಳ್ತೀವಿ, ಆ್ಯನ್ ಆ್ಯಪಲ್ ಅಂತ ಹೇಳ್ತೀವಿ. ಓಕೆ, ಸೊ ಅ ಡಾಕ್ಟರ್ ಮತ್ತು ಆ್ಯನ್ ಆ್ಯಪಲ್ ಅಂತ ಯಾಕೆ ಹೇಳ್ತೀವಿ ಅಂತ ನಾನು ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಹಾಗೆ THE ದ ಎಂಬ ಪದವನ್ನು ನಾವು ನಿರ್ದಿಷ್ಟ ಲೇಖನ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅದು ಒಂದು ನಿರ್ದಿಷ್ಟ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತದೆ. So why we call the as a definite article? Because it speaks about a particular object or person. ಉದಾಹರಣೆಗೆ ದ ಬುಕ್ ಅಂತ ಹೇಳ್ತೀವಿ. ದ ಬುಕ್ ಅಂದರೆ ಒಂದು ಸ್ಪೆಸಿಫಿಕ್ ಆಗಿ ನಾವು ಒಂದು ಬುಕ್ಗೆ ರೆಫರ್ ಮಾಡ್ತಾ ಇರೋದು. ಸೊ THE ದ ಇಸ್ ಅ ಡೆಫಿನೆಟ್ ಆರ್ಟಿಕಲ್. ನೆಕ್ಸ್ಟ್ ಇಸ್ ಹೌ ಟು ಯೂಸ್ ಆ್ಯನ್. ಆ್ಯನ್ ಎಂಬ ಪದ ಹೇಗೆ ಬಳಸುವುದು ಅಂತ ಇವಾಗ ಕಲಿಯೋಣ. The choice between A and an is done by listening to the sound ಅಂತ ಹೇಳ್ತೀವಿ. ಧ್ವನಿಯನ್ನು ಆಲಿಸುವ ಮೂಲಕ ಎ ಮತ್ತು ಆನ್ ಪದಗಳ ನಡುವಿನ ಆಯ್ಕೆಯನ್ನು ಮಾಡಲಾಗುತ್ತದೆ. ಸೊ ಬಿಫೋರ್ ಅ ವರ್ಡ್ ಬಿಗಿನ್ಸ್ ವಿತ್ ವಾವಲ್ ಸೌಂಡ್ ವಿ ಯೂಸ್ ಆನ್. ಸೊ ಈ ವಾವಲ್ ಸೌಂಡ್ ಅಂದರೆ ಏನು? ಎ, ಇ, ಐ, ಓ, ಯು. ಸೊ ಈ ಲೆಟರ್ಸ್, ಈ ಅಕ್ಷರಗಳನ್ನು ನಾವು ವಾವಲ್ಸ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಅ ವರ್ಡ್ ಬಿಗಿನ್ಸ್ ವಿತ್ ಅ ವಾವಲ್ ಸೌಂಡ್ ವಿ ಯೂಸ್ ಆ್ಯನ್. ಸೊ ಒಂದು ಪದವು ಸ್ವರ ಶಬ್ದದಿಂದ ಪ್ರಾರಂಭವಾಗುವ ಮೊದಲು ನಾವು ಆ್ಯನ್ ಪದವನ್ನು ಬಳಸ್ತೀವಿ. ಉದಾಹರಣೆಗೆ ಆ್ಯನ್ ಆ್ಯಪಲ್. ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ದೆ ಎ ಮತ್ತು ಆ್ಯನ್ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ ಅಂತ. ಇಲ್ಲಿ ನೋಡಿ, ಆ್ಯನ್ ಆ್ಯಪಲ್ ಅಂತ ಬಂದಿದೆ. ಯಾಕೆ? ಆ್ಯನ್ ಆ್ಯಪಲ್, ಆ್ಯಪಲ್ ಎ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಆ್ಯನ್ ಪದವನ್ನು ನಾವು ಬಳಸಿದ್ದೀವಿ. ಯಾಕಂದರೆ ಎ ಅಂತ ಹೇಳೋದು ಒಂದು ವಾವಲ್ ಸೌಂಡ್. ನೆಕ್ಸ್ಟ್ ಆ್ಯನ್ ಎನಿಮಿ ಅಂತ ಇದೆ. ಇಲ್ಲಿನೂ ಕೂಡ ಈ ಮುಂಚೆ ಆ್ಯನ್ ಬಂದಿದೆ ನೋಡಿ. ಸೊ ಈ ಒಂದು ವಾವಲ್ ಸೌಂಡ್. ಓಕೆ, ವಾವಲ್ ಅದು AEIOU. ಆರೆಂಜ್, ಆರೆಂಜ್ನು ಓ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಆ್ಯನ್ ಆರೆಂಜ್ ಅಂತ ಹೇಳ್ತೀವಿ. ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಅವರ್. ಇಲ್ಲಿ ನೋಡಿ ಆ್ಯನ್ ಬಂದಿದೆ. ಆ್ಯನ್ ಅವರ್, ಆ್ಯನ್ ಆನೆಸ್ಟ್ ಮ್ಯಾನ್. ಇದು ಹೆಚ್ಚು ಒಂದು ಕಾನ್ಸೊನೆಂಟ್. ಆದರೆ ಆ್ಯನ್ ಹವರ್ ಅಂತ ನಾವು ಹೇಳಲ್ಲ, ಆ್ಯನ್ ಆರ್ ಅಂತ ಹೇಳೋದು.
ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಹೇಳ್ತೀವಿ. ಇಲ್ಲಿ ಹೆಚ್ಚು ಸೈಲೆಂಟ್, ಅದಕ್ಕೆ ಆ್ಯನ್ ಪದವನ್ನು ಬಳಸಬೇಕು. ಸೊ ಇಲ್ಲಿ ನಾವು ಏನು ನೆನಪಿನಲ್ಲಿ ಇಟ್ಕೋಬೇಕು ಅಂದರೆ, ಪದಗಳು ಸ್ವರ ಶಬ್ದದಿಂದ ಪ್ರಾರಂಭವಾಗುತ್ತವೆ, ಅದರಿಂದ ನಾವು ಅವುಗಳನ್ನು ಆ್ಯನ್ ಅಂತ ಬಳಸ್ತೀವಿ. ಸೊ ವರ್ಡ್ಸ್ ಸಚ್ ಆಸ್ ಅವರ್, ಆನೆಸ್ಟ್, ಏರ್, ದೆ ಬಿಗಿನ್ ವಿತ್ ಅ ವಾವಲ್ ಸೌಂಡ್ ಎ ಆ್ಯಂಡ್ ಓ, ಹೆನ್ಸ್ ವಿ ಯೂಸ್ ಆ್ಯನ್ ಬಿಫೋರ್ ದೆಮ್. AEIOU ಮುಂಚೆ ನಾವು ಆ್ಯನ್ ಪದವನ್ನು ಬಳಸ್ತೀವಿ. ಇನ್ನೊಂದು ಏನಂದರೆ, ಅವರ್ ಅಂತ ಹೇಳುವಾಗ, ಆನೆಸ್ಟ್ ಮ್ಯಾನ್ ಅಂತ ಹೇಳುವಾಗ ಅಲ್ಲಿ ಹೆಚ್ಚು ಸೌಂಡ್ ಬರಲ್ಲ, ಓ ಸೌಂಡ್ ಬರುತ್ತೆ, ಅದಕ್ಕೆ ಆ್ಯನ್ ಪದವನ್ನು ನಾವು ಬಳಸ್ತೀವಿ. ನೆಕ್ಸ್ಟ್, ಹೌ ಟು ಯೂಸ್ ಎ ಅಥವಾ ಅ. ಎ ಅನ್ನು ಹೇಗೆ ಬಳಸುವುದು ಅಂತ ಈಗ ಕಲಿಯೋಣ. ಬಿಫೋರ್ ಅ ವರ್ಡ್ ಬಿಗಿನ್ಸ್ ವಿತ್ ಕಾನ್ಸೋನೆಂಟ್ ಸೌಂಡ್ ವಿ ಯೂಸ್ ಎ. ವ್ಯಂಜನ ಶಬ್ದದಿಂದ ಪ್ರಾರಂಭವಾಗುವ ಪದದ ಮೊದಲು ನಾವು ಎ ಎಂಬ ಪದವನ್ನು ಬಳಸ್ತೀವಿ. ಈಗ ಉದಾಹರಣೆಗೆ, ಅ ಬಾಯ್, ಅ ಪೇಪರ್, ಅ ಹೌಸ್, ಅ ಬಿಸ್ಕೆಟ್ ಇತ್ಯಾದಿ. ಈ ಕಾನ್ಸೋನೆಂಟ್ ಶಬ್ದ ಅಂದರೆ ವ್ಯಂಜನ ಶಬ್ದ. ಈ ವ್ಯಂಜನ ಶಬ್ದಗಳು ಯಾವುವು ಇಂಗ್ಲೀಷಲ್ಲಿ? AEIOUನ ನಾವು ಸ್ವರ ಶಬ್ದ ಅಂತ ಹೇಳ್ತೀವಿ. AEIOU ವಾವಲ್ಸ್, ಸ್ವರ ಶಬ್ದ. ಕಾನ್ಸನೆಂಟ್ಸ್ ಅಂದರೆ AEIOUನ ಬಿಟ್ಟು ಮಿಕ್ಕಿದ ಎಲ್ಲ ಅಕ್ಷರಗಳು ಇಂಗ್ಲೀಷಲ್ಲಿ ಕಾನ್ಸನೆಂಟ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ 26 ಅಕ್ಷರಗಳಿವೆ, ಅದರಲ್ಲಿ 5 ಸ್ವರಗಳು AEIOU, ಅದು ವಾವಲ್ಸ್. ವಾವಲ್ಸ್ನ ಬಂದಾಗ ಆ್ಯನ್ ಪದವನ್ನು ಬಳಸಬೇಕು. ಕಾನ್ಸನೆಂಟ್ ಶಬ್ದ ಬಂದಾಗ ಎ ಎಂಬ ಪದವನ್ನು ಬಳಸಬೇಕು. ಯೂನಿವರ್ಸಿಟಿ, ಯೂನಿಯನ್, ಯುರೋಪಿಯನ್, ಯೂನಿಕಾರ್ನ್ ಈ ಎಲ್ಲ ಪದಗಳನ್ನು ನೀವು ನೋಡಿ ಯು ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಯು ಅಂತ ಹೇಳೋದು ಒಂದು ವಾವಲ್ ಸೌಂಡ್, ಆದರೆ ಇದಕ್ಕಿಂತ ಮುಂಚೆ ನಾವು ಆ್ಯನ್ ಪದವನ್ನು ಬಳಸಬಾರದು. ಯಾಕಂದರೆ ನಾವು ಯೂನಿವರ್ಸಿಟಿ ಅಂತ ಹೇಳುವಾಗ ಯು ಸೌಂಡ್ ಬರುತ್ತೆ, ವೈ ಬರುತ್ತೆ ನಾವು ಹೇಳುವಾಗ. ಓಕೆ, ಸೊ ಪ್ರೊನೌನ್ಸಿಯೇಷನ್ ಮಾಡುವಾಗ ಯು ಅಂತ ಸೌಂಡ್ ಬರುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಯೂನಿವರ್ಸಿಟಿ ಬಂದಾಗ ಅ ಯೂನಿವರ್ಸಿಟಿ, ಅ ಯೂನಿಯನ್, ಅ ಯುರೋಪಿಯನ್, ಅ ಯೂನಿಕಾರ್ನ್ ಅಂತ ಹೇಳಬೇಕು. ಆ್ಯನ್ ಯೂನಿವರ್ಸಿಟಿ, ಆ್ಯನ್ ಯೂನಿಯನ್, ಆ್ಯನ್ ಯುರೋಪಿಯನ್ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕೆ ಅಂದರೆ ಯು ಅಂತ ಹೇಳೋದು ವೈ ಸೌಂಡ್ ಬರುತ್ತೆ, ವೈ ಮೊದಲು ಬರುತ್ತೆ. ಅದಕ್ಕೋಸ್ಕರ ಪ್ರೊನೌನ್ಸಿಯೇಷನ್ ಮಾಡುವಾಗ ಅದಕ್ಕೆ ನಾವು ಇಲ್ಲಿ ಎ ಪದವನ್ನು ಬಳಸ್ತೀವಿ. ಈ ಮಾತನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ವರ್ಡ್ಸ್ ಲೈಕ್ ಯೂನಿವರ್ಸಿಟಿ, ಯೂನಿಯನ್, ಯುರೋಪಿಯನ್ ಆ್ಯಂಡ್ ಯೂನಿಕಾರ್ನ್ ಹ್ಯಾವ್ ಅ ಸೌಂಡ್ ಆಫ್ ಯು. ಸೊ ವಿ ಯೂಸ್ ಎ ಬಿಫೋರ್ ಇಟ್. ಈಗ ಅಂಬ್ರೆಲ್ಲಾನು ಕೂಡ ಯು ಇಂದ ಸ್ಟಾರ್ಟ್ ಆಗುತ್ತೆ, ಆದರೆ ಅಂಬ್ರೆಲ್ಲಾ ಎ ಸೌಂಡ್ ಬರುತ್ತೆ, ಅಲ್ಲಿ ಯು ಸೌಂಡ್ ಬರಲ್ಲ. ಯುಂಬ್ರೆಲ್ಲಾ ಅಂತ ಯಾರು ಹೇಳಲ್ಲ, ಅಂಬ್ರೆಲ್ಲಾ ಅಂತ ಹೇಳ್ತೀವಿ, ಎ ಸೌಂಡ್ ಬರುತ್ತೆ. ಅದಕ್ಕೆ ನಾವು ಅಲ್ಲಿ ಆ್ಯನ್ ಅಂಬ್ರೆಲ್ಲಾ ಅಂತ ಹೇಳ್ಬಹುದು. ವಿ ಆಲ್ಸೋ ಯೂಸ್ ಎ ಟು ರೆಫರ್ ಟು ನ್ಯೂಮರಿಕಲ್ ನಂಬರ್ 1 ಇನ್ ಅ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ONE 1 ಎಂಬ ಒಂದು ಸಂಖ್ಯಾತ್ಮಕ ಸಂಖ್ಯೆಯನ್ನು ಉಲ್ಲೇಖಿಸಲು ನಾವು ಎ ಪದವನ್ನು ಬಳಸ್ತೀವಿ. ಈಗ ಉದಾಹರಣೆಗೆ $1 ರೂಪಿ ನೋಟ್ ಅಂತ ಹೇಳಬೇಕು. ONE 1, ಓ ಅಂದರೆ ವಾವಲ್ ಸೌಂಡ್, ಆದರೆ ಆ್ಯನ್ $1 ರೂಪಿ ನೋಟ್ ಅಂತ ಯಾರೂ ಹೇಳಲ್ಲ, $1 ರೂಪಿ ನೋಟ್ ಅಂತ ಹೇಳಬೇಕು. 1 ರೂಪಾಯಿ. 12 inches ಮೇಕ್ ಅ ಫುಟ್. ಸೊ 1 ಎಂಬ ಒಂದು ನ್ಯೂಮರಿಕಲ್ ನಂಬರ್ ಬಂದಾಗ ಎ ಅಂತಾನೆ ಪದ ಬಳಸಬೇಕು. ಎ it is also used when we don't have specific or definite ideas but want to refer to one of a kind. ಸೊ ನಮಗೆ ನಿರ್ದಿಷ್ಟ ಆಲೋಚನೆಗಳು ಇಲ್ಲದಿರುವಾಗ, ಒಂದು ಸ್ಪೆಸಿಫಿಕ್ ಆಗಿ ಐಡಿಯಾಸ್ ಇಲ್ಲದಿರುವಾಗ, ಆದರೆ ಒಂದು ರೀತಿಯದನ್ನು ಉಲ್ಲೇಖಿಸಲು ಬಯಸಿದ್ದಾಗ ಎ ಎಂಬ ಪದವನ್ನು ಬಳಸಬೇಕು. ಈಗ ಉದಾಹರಣೆಗೆ, ಒನ್ ಈವ್ನಿಂಗ್ ಅ ಬೆಗರ್ ಕೇಮ್ ಟು ಮೈ ಡೋರ್. ಒಂದು ಸಂಜೆ ಒಬ್ಬ ಭಿಕ್ಷುಕ ನನ್ನ ಮನೆ ಬಾಗಿಲಿಗೆ ಬಂದನು. ಸೊ ಇಲ್ಲಿ ನೋಡಿ ಅ ಬೆಗ್ಗರ್. ಸೊ ಒಬ್ಬ ಭಿಕ್ಷುಕ ಅಂತ ಹೇಳೋ ಬದಲು ಅ ಬೆಗ್ಗರ್, ಎ ಅಂದರೆ 1 ಅಂತಾನೆ ರೆಫರ್ ಮಾಡ್ಬೋದು ನಾವು. ಎ it can also be used when you want to talk about a sample of the population or representative. ಸೊ ನೀವು ಜನಸಂಖ್ಯಾದ ಬಗ್ಗೆ ಅಥವಾ ಒಂದು ಪ್ರತಿನಿಧಿಯ ಮಾದರಿಯ ಬಗ್ಗೆ ಮಾತನಾಡಲು ಬಯಸಿದಾಗ
ನೀವು ಎ ಪದವನ್ನು ಬಳಸಬಹುದು. ಈಗ ಉದಾಹರಣೆಗೆ ಅ ಸ್ಟೂಡೆಂಟ್ ಆಫ್ ಮೈ ಕ್ಲಾಸ್. ಸೊ ಇಲ್ಲಿ ನೀವು ಒಂದು ಕ್ಲಾಸಲ್ಲಿ ಇರುವ ಒಂದು ಜನಸಂಖ್ಯಾದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅ ಸ್ಟೂಡೆಂಟ್. ಸೊ ಆ ಕ್ಲಾಸಲ್ಲಿ ಇರುವ ಒಬ್ಬ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಅ ಸ್ಟೂಡೆಂಟ್ ಆಫ್ ಮೈ ಕ್ಲಾಸ್. ನೆಕ್ಸ್ಟ್ ಉದಾಹರಣೆ, ಅ ಕೌ ಇನ್ ದ ಶೆಡ್. ಇಲ್ಲಿನೂ ಕೂಡ ಶೆಡ್ಡಲ್ಲಿ ಇರುವ ಒಂದು ಹಸುವಿನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಅದಕ್ಕೆ ಅ ಕೌ ಇನ್ ದ ಶೆಡ್. ಈಗ ದ ಎಂಬ ಆರ್ಟಿಕಲ್ ಬಗ್ಗೆ ಕಲಿಯೋಣ. ಸೊ when you want to talk about a particular person or thing or refer to a specific article, a person uses the. ಸೊ ನೀವು ಒಂದು ಸ್ಪೆಸಿಫಿಕ್ ಆಗಿ ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಬಗ್ಗೆ ಮಾತನಾಡಲು ಅಥವಾ ನಿರ್ದಿಷ್ಟ ಲೇಖನವನ್ನು ಉಲ್ಲೇಖಿಸಲು ಬಯಸಿದಾಗ ನೀವು ದ ಪದವನ್ನು ಬಳಸಬಹುದು. ಉದಾಹರಣೆ, ದ ಗರ್ಲ್ ಕ್ರೈಡ್. ಸೊ ಇಲ್ಲಿ ನೋಡಿ, ಒಂದು ಹುಡುಗಿ ಅಳ್ತಿದ್ಲು ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ನೀವು ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸ್ಪೆಸಿಫಿಕ್ ಆಗಿ ನೀವು ಒಂದು ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ದ ಎಂಬ ಲೇಖನ, ದ ಎಂಬ ಆರ್ಟಿಕಲನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಉದಾಹರಣೆ, ದ ವೈಟ್ ಬಿಲ್ಡಿಂಗ್ ಇನ್ ದ ಲೊಕ್ಯಾಲಿಟಿ ಬಿಲಾಂಗ್ಸ್ ಟು ಮೀ. ಇಲ್ಲೂ ಕೂಡ ನೋಡಿ, ನೀವು ಒಂದು ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸ್ಪೆಸಿಫಿಕ್ ಆಗಿ ದ ವೈಟ್ ಬಿಲ್ಡಿಂಗ್ ಅಂತ ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ದ ಎಂಬ ಆರ್ಟಿಕಲನ್ನು ಯೂಸ್ ಮಾಡಬೇಕು. THE the article is also used when you want a singular noun to be meant to represent a whole class or category. ನೀವು ಏಕವಚನ ನಾಮಪದವನ್ನು ಇಡೀ ವರ್ಗವನ್ನು ಪ್ರತಿನಿಧಿಸಲು ಬಯಸಿದಾಗ ದ ಎಂಬ ಲೇಖನವನ್ನು ಬಳಸಬಹುದು. ಈಗ ಉದಾಹರಣೆಗೆ, ದ ಹಾರ್ಸ್ ಇಸ್ ಅ ನೋಬಲ್ ಆನಿಮಲ್. ಕುದುರೆ ಒಂದು ಉದ್ದತ ಪ್ರಾಣಿ. ಸೊ ಇಲ್ಲಿ ಹಾರ್ಸ್, ಕುದುರೆ ಒಂದು ಪ್ರಾಣಿ, ಒಂದು ನೋಬಲ್ ಆನಿಮಲ್ ಅಂತ ಹೇಳುವಾಗ ಸೊ ನೀವು ಸ್ಪೆಸಿಫಿಕ್ ಆಗಿ ಕುದುರೆ ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ಎಲ್ಲ ಪ್ರಾಣಿಗಳಲ್ಲಿ ಕುದುರೆ ಬಗ್ಗೆ ನೀವು ಒಂದು ವರ್ಗ, ಒಂದು ಕ್ಲಾಸ್ ಬಗ್ಗೆ, ಒಂದು ಕ್ಯಾಟಗರಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಅದಕ್ಕೆ ದ ಎಂಬ ಪದವನ್ನು ಬಳಸಬೇಕು. ದ ಬ್ಯಾನಿಯನ್ ಟ್ರೀ ಇಸ್ ದ ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ. ಆಲದ ಮರವು ಭಾರತದ ರಾಷ್ಟ್ರೀಯ ಮರವಾಗಿದೆ. ಸೊ ಎಲ್ಲ ಮರಗಳಲ್ಲಿ ಬ್ಯಾನಿಯನ್ ಟ್ರೀ ಅಂದರೆ ಆಲದ ಮರವು ಅದು ಒಂದು ರಾಷ್ಟ್ರೀಯ ಮರವಾಗಿದೆ ಅಂತ ಹೇಳುವಾಗ ಒಂದು ಕ್ಲಾಸ್ ಬಗ್ಗೆ, ಒಂದು ಕ್ಯಾಟಗರಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದಕ್ಕೆ ದ ಎಂಬ ಪದವನ್ನು ಬಳಸಬೇಕು, ದ ಬ್ಯಾನಿಯನ್ ಟ್ರೀ. The article is also used before proper nouns, names of places as oceans and seas, rivers, canals, deserts. ಸೊ ಅಂಕಿತ ನಾಮ ಪದಗಳ ಮೊದಲು, ಸ್ಥಳಗಳ ಹೆಸರುಗಳ ಮೊದಲು, ಸಾಗರಗಳು ಮತ್ತು ಸಮುದ್ರಗಳು, ನದಿಗಳು, ಕಾಲುವೆಗಳು, ಮರುಭೂಮಿಗಳು, ಸೊ ಇವೆಲ್ಲ ಮೊದಲು ದ ಎಂಬ ಲೇಖನ, ದ ಎಂಬ ಆರ್ಟಿಕಲ್ನ ಬಳಸಬೇಕು. ಈಗ ಉದಾಹರಣೆಗೆ ಓಷನ್ಸ್ ಆ್ಯಂಡ್ ಸೀಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಉದಾಹರಣೆ, ದ ಪೆಸಿಫಿಕ್ ಓಷನ್, ದ ಅರೇಬಿಯನ್ ಸಿ. ಸೊ ದ ಪೆಸಿಫಿಕ್ ಮಹಾಸಾಗರ ಬಂದಾಗ, ದ ಅರೇಬಿಯನ್ ಸಮುದ್ರ ಬಂದಾಗ, ದ ಬೇ ಆಫ್ ಬೆಂಗಾಲ್, ಈ ಥರ ದ ಪದವನ್ನು ಬಳಸಬೇಕು. ನೆಕ್ಸ್ಟ್ ರಿವರ್ಸ್ ಬಗ್ಗೆ ಮಾತನಾಡುವಾಗ, ನದಿಗಳ ಬಗ್ಗೆ ಮಾತನಾಡುವಾಗ ದ ಪದವನ್ನು ಬಳಸಬೇಕು. ಉದಾಹರಣೆಗೆ ದ ಗಂಗಾ, ದ ಯಮುನಾ, ದ ಕಾವೇರಿ, ದ ಕೃಷ್ಣ, ದ ಬ್ರಹ್ಮಪುತ್ರ, ಈ ಥರ. ಕಾಲುವೆಗಳು ಅಂದರೆ ಕೆನಲ್ಸ್ ಬಗ್ಗೆ, ದ ಸ್ಯೂಸ್ ಕೆನಾಲ್, ದ ಬಾಕ್ರಾನಂಗಲ್ ಡ್ಯಾಮ್. ಮರುಭೂಮಿಗಳು ಈ ಬಗ್ಗೆ ಮಾತನಾಡುವಾಗ, ಡೆಸರ್ಟ್ಸ್ ಬಗ್ಗೆ ಹೇಳುವಾಗ ದ ಸಹಾರಾ ಡೆಸರ್ಟ್, ದ ಥಾರ್, ದ ರನ್ ಆಫ್ ಕಚ್, ಈ ಥರ. The article is also used when we speak about group of islands. ಸೊ ದ್ವೀಪಗಳ ಸಮೂಹ ಬಗ್ಗೆ ಮಾತನಾಡುವಾಗ ನಾವು ದ ಪದವನ್ನು ಬಳಸ್ತೀವಿ. ಉದಾಹರಣೆಗೆ ದ ಅಂಡಮಾನ್, ದ ಲಕ್ಷದ್ವೀಪ್, ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್. ಸೊ ಐಲ್ಯಾಂಡ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಬಗ್ಗೆ ಮಾತನಾಡುವಾಗ ದ ಪದವನ್ನು ಬಳಸ್ತೀವಿ. ಪರ್ವತ ಶ್ರೇಣಿಗಳ ಬಗ್ಗೆ ಮಾತನಾಡುವಾಗ ಅಂದರೆ ಮೌಂಟೇನ್ ರೇಂಜಸ್ ಬಗ್ಗೆ ಮಾತನಾಡುವಾಗ ನಾವು ದ ಪದವನ್ನು ಬಳಸಬೇಕು. ದ ಹಿಮಾಲಯಾಸ್, ದ ಆಲ್ಪ್ಸ್, ದ ಮೌಂಟ್ K2, ಈ ಥರ. ನೆಕ್ಸ್ಟ್ ನಾವು ನೇಮ್ಸ್ ಆಫ್ ಕಂಟ್ರೀಸ್ ವಿಚ್ ಇನ್ಕ್ಲೂಡ್ಸ್ ವರ್ಡ್ಸ್ ಲೈಕ್ ರಿಪಬ್ಲಿಕ್ ಆ್ಯಂಡ್ ಕಿಂಗ್ಡಮ್.
ಸೊ ಗಣರಾಜ್ಯ ಮತ್ತು ಸಾಮ್ರಾಜ್ಯ ಎಂಬ ಪದಗಳನ್ನು ಒಳಗೊಂಡಿರುವ ದೇಶಗಳ ಹೆಸರುಗಳು ಬಂದಾಗ ನಾವು ದ ಪದವನ್ನು ಬಳಸಬೇಕು. ಉದಾಹರಣೆಗೆ ದ UK ಅಂತ ಹೇಳ್ತೀವಿ, ದ USA ಅಂತ ಹೇಳ್ತೀವಿ, ದ ನೆದರ್ಲ್ಯಾಂಡ್ಸ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ದ ಎಂಬ ಆರ್ಟಿಕಲ್ ನಾವು ಪವಿತ್ರ ಗ್ರಂಥಗಳ ಹೆಸರುಗಳ ಮುಂದೆನೂ ಕೂಡ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ನೇಮ್ಸ್ ಆಫ್ ಹೋಲಿ ಬುಕ್ಸ್ ಲೈಕ್ ದ ಬೈಬಲ್, ದ ಖುರಾನ್, ದ ರಾಮಾಯಣ, ದ ವೇದಾಸ್. ಸೊ ಇಲ್ಲಿನೂ ಕೂಡ ದ ಎಂಬ ಆರ್ಟಿಕಲ್, ದ ಎಂಬ ಲೇಖನವನ್ನು ಬಳಸಬೇಕು. The article is also used before names of things that are unique or one of their kind. ಸೊ ಅನನ್ಯ ಅಥವಾ ಅವುಗಳ ರೀತಿಯ ವಸ್ತುಗಳ ಹೆಸರುಗಳ ಮುಂದೆ ದ ಪದವನ್ನು ಬಳಸ್ತೀವಿ. ದ ಸನ್, ದ ಅರ್ತ್, ದ ಮೊನಾಲಿಸಾ. ಸೊ ಮೊನಾಲಿಸಾ ಒಂದು ಪೇಂಟಿಂಗ್, ಅದು ತುಂಬ ಯುನೀಕ್ ಪೇಂಟಿಂಗ್ ಅದು. ಸೊ ಏನಾದರೂ ಯುನೀಕ್ ಬಗ್ಗೆ ಮಾತನಾಡುವಾಗೂ ಕೂಡ ದ ಎಂಬ ಆರ್ಟಿಕಲನ್ನು ಯೂಸ್ ಮಾಡಬೇಕು. ಸೊ ದ ಆರ್ಟಿಕಲ್ ಈಸ್ ಆಲ್ಸೋ ಯೂಸ್ಡ್ ವಿತ್ ಸೂಪರ್ಲೇಟಿವ್ಸ್. ಸೊ ಸೂಪರ್ಲೇಟಿವ್ಸ್ ಅಂದರೆ ಒಂದು ವಿಶೇಷಣ ಬಗ್ಗೆ, ವಿಶೇಷ ಅಡ್ಜೆಕ್ಟಿವ್ಸ್ ಬಗ್ಗೆ, ವಿಶೇಷಣ ಪದಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಟಾಲೆಸ್ಟ್, ದ ಸ್ಮಾಲೆಸ್ಟ್ ಅಂದರೆ ಅತಿ ದೊಡ್ಡದು, ಅತಿ ಚಿಕ್ಕದು ಅಂತ ಹೇಳುವಾಗ ದ ಪದವನ್ನು ಬಳಸಬೇಕು. ದ ಬೆಸ್ಟ್. ಸೊ ಸೂಪರ್ಲೇಟಿವ್ಸ್ ಪದ ಡಿಗ್ರಿನ ಯೂಸ್ ಮಾಡುವಾಗ ದ ಅಂತ ಬಳಸಬೇಕು. ದ ಎಂಬ ಪದ ವಿ ಯೂಸ್ ವಿತ್ ಆರ್ಡಿನಲ್ಸ್, ಪೊಸಿಷನ್ಸ್ ಲೈಕ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಸೊ ನಾವು ಮೊದಲು, ಎರಡನೇ, ಮೂರನೆಯದಂತಹ ಆರ್ಡಿನಲ್ಸ್ಗಳು ಅಥವಾ ಸ್ಥಾನಗಳ ಬಗ್ಗೆ ಮಾತನಾಡುವಾಗ ದ ಪದವನ್ನು ಬಳಸ್ತೀವಿ. ಈಗ ಉದಾಹರಣೆಗೆ ಹಿ ವಾಸ್ ದ ಫಸ್ಟ್ ಟು ಫಿನಿಶ್ ದ ವರ್ಕ್. ಸೊ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ಈ ಥರ. ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ದ ಆರ್ಟಿಕಲ್ ಇಸ್ ಯೂಸ್ಡ್. ಸೊ ಸಂಗೀತ ವಾದ್ಯಗಳ ಹೆಸರುಗಳ ಮುಂದೆನೂ ಕೂಡ ನಾವು ದ ಪದವನ್ನು ಬಳಸ್ತೀವಿ. ಈಗ ಉದಾಹರಣೆಗೆ ದ ಡ್ರಮ್ಸ್, ದ ಫ್ಲ್ಯೂಟ್, ದ ಗಿಟಾರ್. ನೆಕ್ಸ್ಟ್ ಒಮಿಷನ್ ಆಫ್ ಆರ್ಟಿಕಲ್ಸ್. ಸೊ ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂದರೆ ಕೆಲವು ಸಿಚುವೇಶನ್ಸ್ ಇರುತ್ತೆ, ಅಲ್ಲಿ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ಸೊ ದೆರ್ ಆರ್ ಅಬೌಟ್ 8 ಸಿಚುವೇಶನ್. ಸೊ ಲೇಖನಗಳು ಎಲ್ಲಿ ನಾವು ಬಳಸುವುದಿಲ್ಲ ಅಂತ ಇವಾಗ ಕಲಿಯೋಣ. ಸೊ ಫಸ್ಟ್ ಒನ್, ಬಿಫೋರ್ ನೇಮ್ಸ್ ಆಫ್ ಸಬ್ಸ್ಟೆನ್ಸಸ್ ಆ್ಯಂಡ್ ಆಬ್ಸ್ಟ್ರಾಕ್ಟ್ ನೌನ್ಸ್. ಸೊ ಪದಾರ್ಥಗಳು ಮತ್ತು ಅಮೂರ್ತ ಪದಗಳ ಹೆಸರುಗಳು ಬಂದಾಗ ನಾವು ಅದನ್ನು ಬಳಸುವುದಿಲ್ಲ. ಉದಾಹರಣೆಗೆ ಶುಗರ್ ಇಸ್ ಬ್ಯಾಡ್ ಫಾರ್ ಹೆಲ್ತ್. ಸಕ್ಕರೆ ಆರೋಗ್ಯಕ್ಕೆ ಕೆಟ್ಟದು. ಗೋಲ್ಡ್ ಇಸ್ ಅ ಪ್ರೆಷಿಯಸ್ ಮೆಟಲ್. ಚಿನ್ನವು ಒಂದು ಅಮೂಲ್ಯ ಲೋಹವಾಗಿದೆ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅತಿ ಉತ್ತಮ ನೀತಿಯಾಗಿದೆ. ನೆಕ್ಸ್ಟ್, ಒಮಿಷನ್ ಆಫ್ ಆರ್ಟಿಕಲ್ ಇಸ್ ಅಬ್ಸರ್ವ್ಡ್ ಬಿಫೋರ್ ಪ್ಲೂರಲ್ ಕೌಂಟಬಲ್ ನೌನ್ಸ್. ಸೊ ಬಹುವಚನ ಎಣಿಕೆ ಮಾಡಬಹುದಾದ ನಾಮಪದಗಳ ಮೊದಲು ಲೇಖನಗಳು, ಆರ್ಟಿಕಲ್ಸ್ಗಳು ಬರಲ್ಲ. ಈಗ ಉದಾಹರಣೆಗೆ ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್. ಮಕ್ಕಳು ಚಾಕ್ಲೇಟ್ಗಳನ್ನು ಇಷ್ಟಪಡುತ್ತಾರೆ. ಸೊ ಚಿಲ್ಡ್ರನ್ ಎಂಬ ಪದ ಇದು ಒಂದು ಬಹುವಚನ ರೂಪ, ಮಕ್ಕಳು ಅಂತ ಅರ್ಥ ಬರುತ್ತೆ. ಆಮೇಲೆ ಈ ಚಿಲ್ಡ್ರನ್ನ, ಮಕ್ಕಳನ್ನ ನಾವು ಕೌಂಟ್ ಮಾಡಬಹುದು. ಸೊ ಎಣಿಕೆ ಮಾಡಬಹುದಾದ ಮತ್ತು ಬಹುವಚನ ರೂಪದಲ್ಲಿರುವ ನಾಮಪದಗಳು ಇದ್ದಾಗ ನಾವು ಯಾವುದೇ ಆರ್ಟಿಕಲನ್ನು ಬಳಸಲಾಗುವುದಿಲ್ಲ. ದ ಆಗಲಿ, ಆ್ಯನ್ ಆಗಲಿ ಅಥವಾ ಎ ಆಗಲಿ ಏನು ಬಳಸೋದಿಲ್ಲ. ನೆಕ್ಸ್ಟ್ ಉದಾಹರಣೆ, ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಮೆನಿ ಸ್ಕೂಲ್ಸ್. ಇಲ್ಲಿ ನೋಡಿ, ಕಂಪ್ಯೂಟರ್ಸ್ ಅಂತ ಹೇಳೋದು ಒಂದು ಪ್ಲೂರಲ್ ಕೌಂಟಬಲ್ ನೌನ್ ಇದು. ಸೊ ಅನೇಕ ಶಾಲೆಗಳಲ್ಲಿ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. Omission of articles are observed before most proper nouns, names of people and countries. ಸೊ ಜನರ ಹೆಸರುಗಳು ಬಂದಾಗ, ದೇಶಗಳ ಹೆಸರುಗಳು ಬಂದಾಗ ನಾವು ಯಾವುದೇ ಆರ್ಟಿಕಲನ್ನು ಯೂಸ್ ಮಾಡಲ್ಲ. ಜನರ ಹೆಸರು ಉದಾಹರಣೆಗೆ ಗೀತಾ, ಪೂಜಾ, ರಮೇಶ್, ರಾಜು. ಕಂಟ್ರೀಸ್ ಹೆಸರು ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಚೈನಾ, ಕ್ಯಾನಡಾ. ಸೊ ಈ ಕಂಟ್ರೀಸ್ಗಳು ಮತ್ತು ಯಾವುದೇ ಒಂದು
ಜನರ ಹೆಸರುಗಳು ಬಂದಾಗ ಯಾವುದೇ ಆರ್ಟಿಕಲನ್ನು ಯೂಸ್ ಆಗಲ್ಲ. ಆದರೆ ದ UK, ದ USA, ದ ನೆದರ್ಲ್ಯಾಂಡ್ಸ್ ಅಂತ ಯೂಸ್ ಮಾಡಬೇಕು. ಅದು ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೀನಿ. ನೇಮ್ಸ್ ಆಫ್ ಇಂಡಿವಿಜುವಲ್ ಮೌಂಟೇನ್ಸ್ ಅಂದರೆ ಇಂಡಿವಿಜುವಲ್ ಆಗಿ ಯಾವುದೇ ಒಂದು ಪರ್ವತಗಳ ಹೆಸರುಗಳು ಬಂದಾಗನೂ ಕೂಡ ಯಾವುದೇ ಆರ್ಟಿಕಲ್ ನಾವು ಯೂಸ್ ಮಾಡಲ್ಲ. ಮೌಂಟ್ ಎವರೆಸ್ಟ್ ಅಂತಲೇ ಹೇಳ್ತೀವಿ, ಮೌಂಟ್ ಕಿಲಿಮಂಜಾರೋ ಅಂತಲೇ ಹೇಳ್ತೀವಿ. ಹಾಗೆಯೇ ಯಾವುದೇ ಬೆಟ್ಟಗಳು ಅಥವಾ ಯಾವುದೇ ಸರೋವರಗಳು, ಲೇಕ್ಸ್ಗಳು, ಹಿಲ್ಸ್ ಬಗ್ಗೆ ಮಾತನಾಡುವಾಗನೂ ನಾವು ಯಾವುದೇ ಆರ್ಟಿಕಲನ್ನು ಬಳಸುವುದಿಲ್ಲ. ಊಟದ ಹೆಸರುಗಳ ಮೊದಲು ಬಿಫೋರ್ ನೇಮ್ಸ್ ಆಫ್ ಮೀಲ್ಸ್ ನಾವು ಯಾವುದೇ ಆರ್ಟಿಕಲ್ನು ನಾವು ಯೂಸ್ ಮಾಡಲ್ಲ. ಉದಾಹರಣೆಗೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀವಿ, ಲಂಚ್ ಅಂತಲೇ ಹೇಳ್ತೀವಿ, ಡಿನ್ನರ್ ಅಂತ ಹೇಳ್ತೀವಿ. ಮಧ್ಯಾಹ್ನದ ಊಟ, ರಾತ್ರಿ ಊಟ, ಬೆಳಗಿನ ಉಪಹಾರ ಅಥವಾ ಬ್ರೇಕ್ಫಾಸ್ಟ್ ಅಂತಲೇ ಹೇಳೋದು. ಇಲ್ಲಿ ಯಾವುದೇ ಒಂದು ಆರ್ಟಿಕಲ್ನ ನಾವು ಬಳಸುವುದಿಲ್ಲ. ಬಿಫೋರ್ ಲ್ಯಾಂಗ್ವೇಜಸ್, ಸೊ ಭಾಷೆಗಳ ಮೊದಲು ಕೂಡ ನಾವು ಯಾವುದೇ ಆರ್ಟಿಕಲ್ನ ಬಳಸುವುದಿಲ್ಲ. ಸೊ ವಿ ಆರ್ ಸ್ಟಡಿಂಗ್ ಇಂಗ್ಲಿಷ್, ಐ ವುಡ್ ಲೈಕ್ ಟು ಸ್ಟಡಿ ಫ್ರೆಂಚ್ ಅಂತಲೇ ಹೇಳ್ತೀವಿ. ನಾನು ಫ್ರೆಂಚ್ ಅಧ್ಯಯನ ಮಾಡಲು ಬಯಸುತ್ತೇನೆ, ನಾವು ಇಂಗ್ಲಿಷ್ ಅಧ್ಯಯನ ಮಾಡುತ್ತಿದ್ದೇವೆ. ಸೊ ಭಾಷೆಗಳ ಮೊದಲು, ಊಟದ ಹೆಸರುಗಳ ಮೊದಲು ಆರ್ಟಿಕಲ್ಸ್ನ ನಾವು ಯೂಸ್ ಮಾಡಲ್ಲ. ನೆಕ್ಸ್ಟ್, ಯಾವುದೇ ಸಂಬಂಧಗಳ ಹೆಸರುಗಳ ಮೊದಲು ಕೂಡ ನಾವು ಆರ್ಟಿಕಲ್ನ ಯೂಸ್ ಮಾಡಲ್ಲ. ಬಿಫೋರ್ ನೇಮ್ಸ್ ಆಫ್ ರಿಲೇಷನ್ಸ್ ಲೈಕ್ ಫಾದರ್, ಮದರ್, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಸಿಸ್ಟರ್ ಇನ್ ಲಾ. ಸೊ ಯಾವುದೇ ಸಂಬಂಧಗಳ ಹೆಸರುಗಳ ಮೊದಲು ವಿ ಡೋಂಟ್ ಯೂಸ್ ಎನಿ ಆರ್ಟಿಕಲ್. ಬಿಫೋರ್ ದ ಯುನೀಕ್ ಪೊಸಿಷನ್ಸ್ ಆರ್ ಡೆಸಿಗ್ನೇಷನ್ಸ್, ಸೊ ನಾವು ಯಾವುದೇ ಒಂದು ವಿಶಿಷ್ಟ ಸ್ಥಾನಗಳ ಬಗ್ಗೆ ಅಥವಾ ಡೆಸಿಗ್ನೇಷನ್ಸ್ ಬಗ್ಗೆ ಮಾತನಾಡುವಾಗ ಯಾವುದೇ ಆರ್ಟಿಕಲನ್ನು ಬಳಸುವುದಿಲ್ಲ. ಉದಾಹರಣೆಗೆ, ಹಿ ವಾಸ್ ಎಲೆಕ್ಟೆಡ್ ಚೇರ್ಮನ್ ಆಫ್ ದ ಕಮಿಟಿ, ಅವರು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೊ ಇಲ್ಲಿ ನೋಡಿ, ಚೇರ್ಮನ್ ಮುಂದ್ಗಡೆ ಯಾವುದು ಆರ್ಟಿಕಲ್ ನಾವು ನೋಡಂಗಿಲ್ಲ, ಯಾವುದು ಆರ್ಟಿಕಲನ್ನು ಬರುವುದಿಲ್ಲ ಇಲ್ಲಿ. ಸೊ ಬಿಫೋರ್ ದ ಯುನೀಕ್ ಪೊಸಿಷನ್ಸ್ ಆರ್ ಡೆಸಿಗ್ನೇಷನ್ಸ್ ವಿ ವಿಲ್ ನಾಟ್ ಯೂಸ್ the or a or an article. Before school, college, university, church, bed, hospital, prison, when these places are visited or used for their primary purpose, articles are not used. ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಚರ್ಚ್, ಹಾಸಿಗೆ, ಆಸ್ಪತ್ರೆ, ಜೈಲು ಈ ಸ್ಥಳಗಳಿಗೆ ಭೇಟಿ ನೀಡಿದಾಗ ಅಥವಾ ಅವುಗಳ ಪ್ರಾಥಮಿಕ ಉದ್ದೇಶಕ್ಕಾಗಿ ಬಳಸಿದಾಗ ನಾವು ಯಾವುದೇ ಆರ್ಟಿಕಲ್ನ ಬಳಸುವುದಿಲ್ಲ. ಉದಾಹರಣೆಗೆ, ಐ ಲರ್ನ್ಡ್ ಸ್ಪ್ಯಾನಿಷ್ ಅಟ್ ಸ್ಕೂಲ್, ನಾನು ಶಾಲೆಯಲ್ಲಿ ಸ್ಪ್ಯಾನಿಷ್ ಕಲಿತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಬೆಡ್, ನಾನು ಮಲಗಲು ಹೋಗುತ್ತೇನೆ. ಐ ಗೋ ಟು ಕಾಲೇಜ್ ಎವ್ರಿ ಡೇ, ನಾನು ಪ್ರತಿದಿನ ಕಾಲೇಜಿಗೆ ಹೋಗುತ್ತೇನೆ. ಮೈ ಅಂಕಲ್ ಇಸ್ ಸ್ಟಿಲ್ ಇನ್ ಹಾಸ್ಪಿಟಲ್, ನನ್ನ ಚಿಕ್ಕಪ್ಪ ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ.